ಪ್ರಾರಬ್ಧ ಕರ್ಮ ವಾಸನೆ ಒಂದೇ ನಾಲ್ಕು ಪ್ರಕಾರವಾಗಿರುವುದು ಜೀವನ್ಮುಕ್ತರ. ಅರಿದ ಮೇಲೆ ಒಡಲು ಬಿಡಿದು ಭೋಗದಳು ಮನವೆರಕವೆಂದೆನಿಸಿ ಪಶುವಿನಂದದಿ ಮೆರೆವ ಆತ್ಮನೋಳ್ ಪ್ರೀತಿ ಮಾತ್ರವೇ ಕರ್ಮದೊಳು ಉರಿವ ಸಂಸ್ಕಾರದ ತೀವ್ರವಿದು. ಭೋಗಕ್ಕೆ ಮುಖ್ಯತೆ ತೋರಿ ತಾನು ಆತ್ಮವಸನಾಗಿ ಬಾಲಕನಂತೆ ಭುವನದೊಳು ರಾಗಿ ಎನಿಸಿ ನಲಿದಾಡುತ್ತಿರಲು ಕರ್ಮ ವೇಗದೋಳಿದು ಮಧ್ಯದ ಇರಬಹುದು. ತೊಲಗಿ ಭೋಗವನು ಪರಮಾತ್ಮನೊಡನೆ ಮತಿ ನೆಲೆಸಿ ಸುರತ ಸುಖಿ ಮಿಥುನದಂತೆ ಸಲೆ ನಿಜಾನಂದದಂದಿರೆ ಕರ್ಮ ಗಂಧದ ಬಲದಿಂದ ಮಂದವೆನುತಿಯರು ಇದನು. ನಿರುಪಮ ಅದ್ವಯ ನಿತ್ಯ ಪರಿಪೂರ್ಣ ಸುಖಬೋಧ ತುರಿಯ ಆತ್ಮನಾಗಿ ನಿಂದು ಅನುಗೆಡದೆ ಪರಮುಕ್ತನಂತೆ ಪದುಳಮಿರೆ ಕರ್ಮದ ವರ ಸುಪ್ತ ಭಾವನೆ ಎನಿಪುದು. ಇಂತು ಕರ್ಮದ ವೇಗ ಎಂತು ಫಲಿಸುತ್ತಿರುವುದು ಅಂತೆ ಜ್ಞಾನಿಗಳು ಇರೆ ಫಲವು ಅಂದದಿ. ಸಂತಸದಳು ಶಂಭುಲಿಂಗವಾಗಿಯ ಮೋಕ್ಷವು ಅಂತವರಿಗೆ ಸಮಾನವೇ ಅಹುದು. ಪ್ರಾರಬ್ಧ ಕರ್ಮ ವಾಸನೆ ಒಂದೇ ನಾಲ್ಕು ಪ್ರಕಾರವಾಗಿರುವುದು ಜೀವನ್ಮುಕ್ತರ. ಅರಿದ ಮೇಲೆ ಒಡಲು ಹಿಡಿದು ಭೋಗದೊಳು ಮನವೆರಕವೆಂದೆನಿಸಿ ಪಶುವಿನಂದದಿ ಮೆರೆವ ಆತ್ಮನೊಳು ಪ್ರೀತಿ ಮಾತ್ರವೇ ಕರ್ಮದೊಳಿರುವ ತೀವ್ರವಿದು. ತೀವ್ರ ಆಗಿತ್ತಂದ್ರೆ ಪ್ರಾರಬ್ಧ ಕರ್ಮ ತೀವ್ರ ಜೋರಾಗಿತ್ತಂದ್ರೆ ಅವಾಗ ಪ್ರವೃತ್ತಿ ದೇಹಭಾವ ಮೀರಿ ಬಿಡ್ತಾನೆ. ಹಳ್ಳಿ ದೇಹಭಾವಕ್ಕೆ ಬರೋದಿಲ್ಲ. ಉಂಟ ಉಣ್ಲಿಕ್ಕೆ ಇಲ್ಲ. ಲಕ್ಷಣಗಳನ್ನ ಹೇಳಾಕ್ತಾರೆ. ಜೀವನ್ಮುಕ್ತನ ಲಕ್ಷಣಗಳು. ಜೀವನ್ಮುಕ್ತರು ಮುಕ್ತಿ ಒಂದೇ ಸಮ ಐತಿ. ಮುಕ್ತಿಯೊಳಗೆ ಏನು ಭೇದ ಭಾವ ಇಲ್ಲ. ದೇಹಭಾವ ಅಡಗಿತತ್ತೆ ಎಲ್ಲರದು. ದೇಹಭಾವ ಅಡಗಿದ್ರು ಈ ದೇಹ ಪ್ರಾರಬ್ಧ ಹೊತ್ಕೊಂಡು ಬಂದತಲ್ಲ. ದೇಹಭಾವ ಅವನಿಗೆ ಅಡಗೈತಿ, ಆದ್ರೆ ಪ್ರಾರಬ್ಧ ಹೊತ್ಕೊಂಡು ಬಂದದ. ಪ್ರಾರಬ್ಧದ ವಶಾತ್ ಏನಾಗೈತಿ, ದೇಹದ ಮುಕ್ತಿ ಸ್ಥಿತಿ ಒಂದೇ ಇದ್ರು ದೇಹದ ಸ್ಥಿತಿಗಳು ಭಿನ್ನ ಭಿನ್ನ ಇರ್ತಾವ. ಜೀವನ್ಮುಕ್ತನ ಆಗಿದ್ರು ಸುದೇಕ ಆ ಪ್ರಾರಬ್ಧ ಕರ್ಮವನ್ನು ಭೋಗ್ಸಾಕ್ ಬಿಟ್ಟು ಬಿಡ್ತಾನ ಶರೀರ ಭಾವ ತಪ್ಪಿಸ್ಕೊಂಡ ನಾವು. ಆದರೆ ಶರೀರಕ್ಕೆ ಪ್ರಾರಬ್ಧ ಕರ್ಮ ಫಲ ಅದನ್ನು ಭೋಗಿಸ್ಬೇಕಾಗಿದೆ. ಆ ಕರ್ಮದ ಫಲ ಎಷ್ಟು ತೀವ್ರ ಐತಿ ಅನ್ನೋದ್ರ ಮೇಲೆ ಅವನ ಮುಂದಿನ ಆ ಶರೀರದ ಇದು ಇರ್ತೈತೆ ಅಂತ ಹೇಳ್ತಾರ. ಅದು ತೀವ್ರವಾಗಿ ಜೋರಾಗಿದ್ದಾಗ ಆಗ ಕರ್ಮಿಚ್ಛೆ ಅದು ನಡೀತಿರ್ತದೆ. ಉಣ್ಲಿಕ್ಕೆ ಇಲ್ಲ, ಅವ್ನು ಗಟ್ರ ನೀರು ಕುಡಿತೈತಿ, ಅವ್ನು ಗಟ್ರದಲ್ಲಿ ಮೇಲೆ ಬೀಳ್ತೈತಿ. ನೋಡಿಲ್ಲ ಅಂತ ಯೋಗಿಗಳನ್ನ ಸಾಕಷ್ಟು ಜನ ನೋಡ್ರಿ. ಶರೀರಕ್ಕೆ ಕಬರಿಲ್ಲ, ಶರೀರದ ಮೇಲೆ ಪ್ರಜ್ಞೆ ಇಲ್ಲ, ಬಟ್ಟೆ ಬರೀ ಇಲ್ಲ, ಅಕರಾಳ್ ನೋಡಿದ ಕೂಡ ಹೆದರಿಕೆ ಬರಬೇಕು. ಹೌದು ಅಲ್ವೋ ಇವರು ಜೀವನ್ಮುಕ್ತರು ರಾಕ್ಷಸರನು ಅನ್ನುವಂಥ ಚರ್ಯ ಇರ್ತದೆ. ಆದ್ರೆ ಅವನಲ್ಲಿ ಇದು ಯಾವುದೂ ಇಲ್ಲ. ಅವನ ಶರೀರ ಭಾವನ ಮೀರಿ ನಿಂತ ಕರ್ಮದ ಫಲ ಜೋರ ಐತೆ. ಅದಕ್ಕೆ ಹಂಗೆ ಬುಕ್ಸಾಗುತ್ತದೆ. ಅನೇಕ ಉದಾಹರಣೆಗಳು ಸಿಗ್ತಾವೆ. ಜೀವನ ಮುಕ್ತರನ್ನ ತಗೊಂಡಾಗ ಜೀವನ ಮುಕ್ತರ ಸ್ಥಿತಿಗತಿಗಳು ಒಂದೇ ಇದ್ರು ಶರೀರದ ಏನು ನಡೀತಾವ ಕರ್ಮಗಳು ಅವು ಭಿನ್ನ ಅದಾವ. ಒಬ್ಬ ಬಾಲಕನಂತ ಕಾಣಿಸ್ತಾನ, ಒಬ್ಬ ರಾಕ್ಷಸನಂತ ಕಾಣಿಸ್ತಾನ, ಒಬ್ಬ ದೈವ ಪುರುಷನಂತ ಕಾಣಿಸ್ತಾನ. ಶರೀರ ಭಾವ ನಾವು ಶರೀರವನ್ನು ನೋಡಿದಾಗ ಹಂಗೆ ಅನಿಸ್ತದೆ. ಆ ಶರೀರವನ್ನು ನೋಡಿದಾಗ ನಮಗೆ ಜ್ಞಾನಿಗಳನ್ನ ಅದನ್ನು ಗೊತ್ತು ಮಾಡ್ಕೊಂಡು ಕಠಿಣ ಆಗ್ತೈತಿ. ಹುಚ್ಚುನ ಜ್ಞಾನಿ ಅಂದ್ಬಿಡ್ಬೋದು ನೀನು. ಹುಚ್ಚುನ ಹಂಗೆ ಇರ್ತಾನೆ ನೋಡಾಕ. ಅವು ಶರೀರ ಭಾವ ಇರೋದಿಲ್ಲ. ಅವನು ತಿಂದು ಕೊಟ್ಟು ತಿಂತಾನ, ಕೊಡ್ಲಿಕ್ಕೆ ತಿನ್ನುವುದಿಲ್ಲ. ಅವನು ಎಲೆ ಗಟ್ರ ಮುಖಂಡು ನೀರು ಕುಡಿದು ಅವನು ಮಷ್ಟಾನುಭವ ಕೊಟ್ಟು ತಿಂತಾನೆ. ಹಂಗೆ ತಪ್ಪು ಕಲ್ಪನೆಗಳಾಗುವುದು ಯಾಕಂದ್ರೆ ಜ್ಞಾನದ ಕುರುವನ್ನು ಗೊತ್ತು ಹಿಡಿಯೋಕ್ಕಾಗಲ್ಲ. ಸಾಧಕನಿಗೆ ಸಾಧನ ಹಂತದೊಳಗೆ ಉನ್ನತ ಸ್ಥಿತಿ ಹೋದಾಗ ಗೊತ್ತಾಗುತ್ತೆ. ಸಾಧನ ಇಲ್ಲ ಅಂದ್ರೆ ಗೊತ್ತಾಗೋದು. ಅದಕ್ಕೆ
ಸಾಧಕರೊಳಗೆ ಯಾವ ಪ್ರಕಾರ ಇರ್ತಾರ ಅನ್ನೋದು ಹೇಳಾಕ್ತಾರ ಅವ್ರು. ಒಣ್ಣೆದವ್ ನೋಡಿದ್ರೆ ಅವ್ನು ಏನಪ್ಪ ಅವ್ನು ನೋಡಿದ್ಮೇಲೆ ರಾಕ್ಷಸ ಥರ ಅದನ್ನಲ್ಪ ಪಶು ರಾಕ್ಷಸ ಅನ್ನಿಸ್ತದೆ. ಆಕರ ಶರೀರ ಮೇಲೆ ಬಟ್ಟೆಗಳಿರೋದಿಲ್ಲ, ಅನೇಕ ಪ್ರಕಾರಗಳಿರ್ತಾರೆ. ಅದರೊಳಗೆ ಉದಾಹರಣೆ ಹೇಳ್ಬೇಕಂದ್ರೆ ಬಾಗಲಕೋಟೆ ಲಡ್ಡು ಮುಖ್ಯ ಇಲ್ಲ. ಅವ್ನು ಪ್ರವೃತ್ತಿ ಹೆಂಗಿತ್ತು, ಏನು ಬೋಧನೆ ನಡೀತಿತ್ತನೋ ಬೋಧನೆ ಇಲ್ಲ. ಆದರೆ ಜನ್ಮ ಜನ್ಮಾಂತರ ಸಂಸ್ಕಾರ ಬರೋದ್ರಿಂದ ಶರೀರ ಮೀರಿ ನಿಂತಿದ್ದ, ಜೀವನ ಮುಕ್ತನಾಗಿದ್ದ. ಯಾವುದು ಪಡಿಬೇಕು ಅನ್ನೋದಿಲ್ಲ, ಬಿಡಬೇಕು ಅನ್ನೋದಿಲ್ಲ. ಆದರೆ ಪ್ರವೃತ್ತಿ ಮಾತ್ರ ಭಿನ್ನ ಭಿನ್ನ ಇತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಕರ್ಮದ ಫಲ ಜೋರಿದ್ದಾಗ ಶರೀರಕ್ಕೆ ಭೋಗ ಭಾಗ್ಯಗಳು ಏನೇನು ಬಿಡದಿರ್ತಾವಲ್ಲ, ಹಿಂಗೆ ನಡೆದು ಬಿಡದತ್ತು ನೋಡಪ್ಪ. ಇದು ತೀವ್ರವಾಗಿದ್ದಾಗ ಹಿಂಗೆ ನಡೆದು ಬಿಡ್ತದೆ. ಅದ ಮತ್ತೆ ಕಡಿಮೆ ಆಗಿತ್ತಂದ್ರೆ ಬಾಲಕನಾಗ ವರ್ತಿಸ್ತಾವ ಅಂತ ಹೇಳ್ತಾರೆ. ಭೋಗಕ್ಕೆ ಮುಖ್ಯತೆ ತೋರಿ ತಾನು ಆತ್ಮವಶನಾಗಿ ಬಾಲಕನಂತೆ ಭುವನದಳು ರಾಗಿ ಎನಿಸಿ ನೆಲಿದಾಡುತ್ತಿರಲದು ಕರ್ಮ ವೇಗದಳು ಇದು ಮಧ್ಯದ ಇರವು. ಕರ್ಮ ವೇಗದಳು ಮಧ್ಯದ ಇರವು. ಅರ್ಥಾತ್ ಏನಪ್ಪಾ ಅಂದ್ರೆ, ಅವನು ಸಣ್ಣ ಬಾಲಕ ಹೆಂಗಿರ್ತಾನೆ ಹಂಗೆ ಅವಾಗ ನೋಡಿದ್ರೊಳಗೆ ಭೋಗದಾಗ ಆಸಕ್ತಿ ಐತೇನಪ್ಪ ಕಾಣಿಸ್ತದೆ. ಏನಪ್ಪ ಇವ ಉಣ್ಣಾಕ್ ಬಿಡ್ಕೊಂತಾನೆ, ಕೊಡಾಕ್ ಬಿಡ್ಕೊಂತಾನೆ, ಬಾಳೆಕ್ ಬಿಡ್ಕೊಂತಾನೆ, ಹಿಂಗೆ ತೋರಿಸ್ತತಿ ಅನಿಸ್ತತಿ ನಮಗೆ. ಅವ ಅದ್ರೊಳಗೆ ಉಣ್ತಾ ಆಸ್ತಿಯೊಳಗೆ ಇರ್ತಾನ. ಅವನ ಚಟುವಟಿಕೆಗಳು ಬಾಲಕನು ಇದ್ರು ಸದೇಕ ತಾನು ಮಾತ್ರ ತನ್ನ ಆನಂದ ಸ್ಥಿತಿಯೊಳಗೆ ಹೋಗ್ತಾನೆ. ಅಲ್ಲಿ ಭೇದ ಭಾವ ಅನ್ನೋದೇ ಇರೋದಿಲ್ಲ ಅವನಿಗೆ. ಯಾರು ಬಂದರು, ಯಾರು ಹೋದ್ರು, ದೊಡ್ಡವರು ಸಣ್ಣವರು, ನೀರು ಕೀರು. ಬಾಲಕರಿಗೆ ಹೆಂಗಿರ್ತದೆ, ಸಣ್ಣ ಮಕ್ಕಳಿಗೆ ಹೆಂಗಿರ್ತತಿ, ಹಂಗೆ ಸಹಜವಾಗಿ ಆನಂದ ಸ್ಥಿತಿಯೊಳಗೆ ಉಳಿತಾನೆ. ಅಂತಹ ಸ್ಥಿತಿಯನ್ನು ಪಡೆದವ್ರನ್ನು ನೋಡಿ ನಾವು ಸಾಕಷ್ಟು ಬಾಲಕರಂಗಿರ್ತಾರೆ. ಅವನ ಬುದ್ಧಿ ಬೆಳವಣಿಗೆ ಆಗಿಲ್ಲಪ್ಪ ಅನಿಸ್ತತಿ ನೋಡಿದ್ರೆ. ಏನಪ್ಪ ಬುದ್ಧಿನ ಬೆಳೆದಿದ್ದ ಕಾಣಿಸುತ್ತೆ. ಹಿಂಗಿರಲ್ಲ, ಮನಸ್ಸು ಪೂರ್ಣ ನಿವೃತ್ತ ಆಗಿರ್ತೈತಿ. ಕರ್ಮದ ಫಲ ಶರೀರದ ಅಷ್ಟ ಉಳ್ಕೊಂಡಿರ್ತೈತಿ. ಅದು ಮುಂದೆ ಊಟ ಆಚರಣೆ ಮಾಡ್ಕೊಂಡು ಹೋಗ್ತಿರ್ತದೆ. ತೊಲಗಿ ಭೋಗವನು ಪರಮಾತ್ಮರೊಡನೆ ಮತಿ ನೆಲೆಸಿ ಸುರತ ಸುಖಿ ಮಿಥುನದಂತೆ ಸಲೇ ನಿಜಾನದಂದಿರೆ ನಿಜಾನಂದದಿಂದ ಇರೇ ಕರ್ಮ ಗಂಧದ ಬಲದಿಂದ ಮಂದವೆನುತೀಯರು. ಕರ್ಮದ ಫಲ ಮಂದ ಆಗಿರ್ತಂದ್ರೆ ಅವನು ಶಾಂತ ಓದಿರ್ತಾನೆ, ಬೋಧನೆ ಮಾಡ್ತಿರ್ತಾನೆ, ಸಮಾಜಮುಖವಾಗಿ ಕೆಲಸ ಮಾಡ್ತಿರ್ತಾನೆ. ಆದರೆ ಯಾವುದನ್ನು ಹಸುವಲ್ಲಾದ ತನ್ನೊಳಗೆ ತಾನು ಓದಿರ್ತಾನೆ. ಅದಕ್ಕೆ ಎಷ್ಟೋ ಮಂದಿ ಜೀವನ್ಮುಕ್ತರು ಉತ್ಥಾನಾವಸ್ಥೆ ಬಂದು ಬೋಧನೆ ಮಾಡಿದ್ದು ಭಾಳ ಕಡಿಮೆ. ಮತ್ತು ಆ ಸ್ಥಿತಿ ಒಳಗೆ ಉಳ್ಕೊಂಡು ಹಂಗೆ ಹೋಗ್ತಾರೆ. ಹಂಗೆ ಬಾಲಕನ ಹಂಗೆ ಉಳ್ಕೊಂಡ್ರೆ ಭಾಳ ಜನ ಅಂದರೆ ಕರ್ಮದ ಫಲ ಅಲ್ಲಿ ಜೋರಿರ್ತದೆ. ಉತ್ಥಾನಾವಸ್ಥೆಗೆ ಬಂದು ಮತ್ತು ಆ ಸ್ಥಿತಿಯನ್ನು ಮುಟ್ಟು ಬೋಧನೆ ಮಾಡೋದು ಅವರು ಭಾಳ ಕಡಿಮೆ. ಗುರುನಾಥ ನೋಡ್ರ ಪರಿಸ್ಥಿತಿ ಹೆಂಗಿತ್ತು, ಬಾಲಕಾವಸ್ಥೆ. ಯಾರು ಕೊಟ್ಟರು ತಿನ್ನುವುದು, ಸಣ್ಣ ಹುಡುಗರ್ತಾರೆ. ಹಾಗೆ ಈ ಜೀವನ ಚರಿತ್ರೆಯನ್ನು ನೋಡ್ತಿರಲ್ಲ ನೀವು. ಜೀವನ್ಮುಕ್ತರಾದರೂ ಸಹಿತ ಈ ಶರೀರದ ಕರ್ಮದ ಫಲ ಭಿನ್ನ ಭಿನ್ನ. ಅದಕ್ಕೆ ಆ ಭಿನ್ನ ಭಿನ್ನ ಬಲ ಇದ್ದಾಗ ನಾವು ಇದನ್ನು ಯಾಕೆ ನಮಗೆ ಈ ಪದ್ಯ ಹೇಳಾಕ್ತಾರಪ್ಪ, ಇದರ ಅವಶ್ಯಕತೆ ಏನಿದೆ, ನಾವು ಅದನ್ನು ಗುರ್ತಾ ಹಿಡ್ಕೊಳ್ಳಿ ಅಂತ. ಜೀವನ ಮುಕ್ತರು ಯಾರು, ಮುಕ್ತರು ಅಲ್ಲದವ್ರು ಯಾರು, ಗುರ್ತವನ್ನು ಹಿಡ್ಕೊಳ್ಳಿ ಅನ್ನೋದಕ್ಕೆ ಈ ಪದ್ಯವನ್ನು ಇಟ್ಕೊಂಡು ಹೋಗ್ಯಾರ. ಮುಂದಿನ ಹೇಳ್ತಾರೆ ಅವರು ಈ ರೀತಿಯಾಗಿ ಬೋಧನೆ ಮಾಡ್ಕೊಂತ ಅವನು ಅವನ ಕರ್ಮದ ಬಾಧೆ ಮಂದ ಆಗಿರ್ತದೆ. ಕರ್ಮದ ಫಲಗಳೆಲ್ಲ ನಾಶ ಆಗಿರ್ತವೆ. ದೇಹ ಅನುಭವಿಸುವಂಥದ್ದು ಏನು ಉಳಿದಿರ್ತದೆ. ನಿರುಪಮ ಅದ್ವಯ ನಿತ್ಯ ಪರಿಪೂರ್ಣ ಸುಖಬೋಧ ತುರಿಯ ಆತ್ಮನಾಗಿ ನಿಂದು ಅನುಗೆಡದೆ ಪರಮುಕ್ತನಂತೆ ಪದುಳಮಿರೆ ಕರ್ಮದ ವರ ಸುಪ್ತ ಭಾವನೆ ಎನಿಪುದು. ಕರ್ಮ ಎಲ್ಲ ಸುಪ್ತ ಐತಿ ಅಂದ್ರೆ ಮುಪ್ಪ ಐತಿ ಅಂದ್ರೆ ಮುಗ್ದೈತಿ ಅಂದ್ರೆ ಅವನ ಭಾವ ಹೆಂಗಿರ್ತೈತಿ, ಸೂರ್ಯಾತೀತ ಸ್ಥಿತಿಯೊಳಗಿರ್ತಾನೆ. ಅದು ಸಾಮಾನ್ಯ ಹಂಗೆ ಬದುಕಿರ್ತಾನೆ. ಅವನಲ್ಲಿ ವ್ಯತ್ಯಾಸನ ಆಗಿರೋದಿಲ್ಲ.
ಬದಲಾವಣೆ ಕಾಣುವುದೇ ಇಲ್ಲ ನೀನು. ಕ್ಯೂರಿಯಾಸಿಟಿ ಒಳಗೆ ಇರ್ತಾನೆ, ಸಹಜವಾಗಿ ಮತ್ತೆ ಇದು ಶರೀರ ಸೇರ್ತಾತೆ ಮಾಡ್ಕೊಂಡು ಅಂಥ ಜೀವನ ಮುಕ್ತ ಸಿಗೋದು ಬಹಳ ಅಪರೂಪ. ಅವ್ರು ಇದ್ರೂ ಜನರಿಗೆ ಅವ್ರನ್ನ ಗೊತ್ತು ಹಿಡಿಯಕ್ಕಾಗೋದು. ಜನರಿಗೆ ಅಂಥ ಸತ್ಪುರುಷರನ್ನು ಗೊತ್ತು ಹಿಡಿಯಕ್ಕಾಗೋಲ್ಲ. ಅವರು ಜೀವನ ಮುಕ್ತರೊಳಗೆ ಎಲ್ಲ ಕರ್ಮದ ಕಾಟ ಕಳ್ಕೊಂಡು ಅವ್ರು ಶಾಂತವಾಗಿ ಉಳಿದ್ಬಿಟ್ಟಿರ್ತಾರೆ. ಜಗತ್ತಿಗೆ ತೋರಿಸ್ಬೇಕನ್ನೋ ಬಯಕೆನೂ ಇಲ್ಲ. ಇವ್ರು ತೋರಿಸ್ಬೇಕನ್ನೋದು ಇವ್ರಿಗೂ ಬಯಕೆ ಇರೋದಿಲ್ಲ. ಆದ್ರೆ ಪ್ರಾರಬ್ಧ ಕರ್ಮ ಹಂಗೆ ಮಾಡಾಕತ್ತೈತಿ. ಬಾಲಕನಂಗೆ ಹುಚ್ಚನಂಗೆ ಸೇರಿ ನಡೆದೈತೆ. ಆದರೆ ಪರಿಪೂರ್ಣ ಮುಕ್ತರೇ ಇರ್ತಾರೆ. ಅದರೊಳಗೆ ಏನು ಸಂಶಯ ಇಲ್ಲ. ಅದರೊಳಗೆ ಏನೋ ವ್ಯತ್ಯಾಸ ಐತೆ ಅನ್ನೋದು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಇವ್ರು ಎಲ್ಲರಿಗೂ ದೇಹಭಾವ ಆಗಿರ್ತಾವೆ. ಇವರೆಲ್ಲರಿಗೂ ಮುಕ್ತಿ ಅಂದ್ರೆ ದೇಹ ಭಾವದಿಂದ ಬಿಡುಗಡೆ ಆಗೋದು. ದೇಹ ಭಾವದಿಂದ ಬಿಡುಗಡೆ ಆದವಾಗ ದೇಹ ಹೆಂಗೆ ನಡೆದ್ರೆ ಏನಾಗೋದೈತಿ? ಇದಕ್ಕೆ ದೇಹ ಭಾವ ಇರೋದವಂಗ ಇದನ್ನ ಸಿಂಹಾಸನದ ಮೇಲೆ ಕುಂದ್ರಿಸಿ ಮೆರೆಸಿದ್ರು ಅಷ್ಟೇ, ಕತ್ತಿ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡಿದ್ರು ಅಷ್ಟೇ. ಅವಾಗ ಭಾವ ಇಲ್ಲ ಅದು. ಅಂತಹ ಭಾವದಲ್ಲಿ ಇದ್ದಂಥ ಸದ್ಗುರುವಿನ ಅನುಗ್ರಹ ಸಿಕ್ಕರೆ ಜೀವನ ಸಾರ್ಥಕ. ಅದಕ್ಕೆ ಅಂಥ ಗುರುವಿನ ನಾವು ಹೊಂದಬೇಕಾಯ್ತಂದ್ರೆ ಅಂಥ ಗುರು ಜನ್ಮಾಂತರ ಪುಣ್ಯದ ಬಲ ಜೋರಿದ್ದ ಸಿಗ್ತಾನೆ. ಸಾಮಾನ್ಯ ಸಿಗೋದಿಲ್ಲ. ಸಾಮಾನ್ಯ ಹಂಗೆ ಹುಡ್ಕೋತ ಹೋಗೋದಾಕತಿ. ಯಾಕೆ ಆಕತಿ ಅಂದ್ರೆ ಪುಣ್ಯದ ಬಲ ಜೋರಾಗಿ ಬಂದಿರೋದಿಲ್ಲ, ಕೂಡಿರೋದಿಲ್ಲ. ಜೀವನ ಮುಕ್ತರ ಅರ್ಹತೆ ಪಾತ್ರತೆ ಬರಬೇಕಲ್ಲ. ಪಾತ್ರತೆ ಒಂದು ಕಡೆ ಆದರೆ ಪುಣ್ಯದ ಬಲ ಜೋರಿರ್ಬೇಕು. ಭಾಳ ಬುದ್ಧಿ ಚಲೋ ಐತಿ, ಭಾಳ ಬುದ್ಧಿ ಚುರುಕೈತಿ. ಈಗ ಆದ್ರೆ ಪುಣ್ಯದ ಬಲ ಜೋರು ಇರ್ಲಿಕ್ಕಂದ್ರೆ ಆ ಬುದ್ಧಿ ಏನಾಗೈತಿ, ದುರ್ಬುದ್ಧಿಯಾಗಿ ಮಾಡ್ಕೊಡ್ತದೆ. ಬುದ್ಧಿ ಚುರುಕಿಲ್ಲನ ಬುದ್ಧಿ ಚುರುಕೈತಿ, ಆದ್ರೆ ಸದ್ಬುದ್ಧಿ ಇಲ್ಲ. ಸದ್ಬುದ್ಧಿ ಬರ್ಬೇಕಾದ್ರೆ ಪುಣ್ಯದ ಬಲ ಜೋರಿದ್ದಾಗುತ್ತೆ. ಸದ್ಬುದ್ಧಿ ಬರ್ಬೇಕಂದ್ರೆ ಸತ್ಸಂಗದಲ್ಲಿ ಒಲವು ಬರ್ಬೇಕಂದ್ರೆ ಪುಣ್ಯದ ಬಲ ಜೋರಿದ್ದಾಗುತ್ತೆ. ಈಗ ಸತ್ಸಂಗದಲ್ಲಿ ಒಲವು ಬರೋದಿಲ್ಲ. ಗುಡಿ ಕಟ್ಟಿ ಕುತ್ಕೊಂಡು ಮಾತಾಡಿ ಬರ್ತಾನೆ 2 ತಾಸು. ಅಲ್ಲಿ ಭಜನೆ ನಡೆದೈತಿ, ಅಲ್ಲಿ ಶ್ರವಣ ನಡೆದೈತಿ, ಸತ್ಸಂಗ ನಡೆದೈತಿ ಅಂದ್ರೆ ಹೋಗುದಿಲ್ಲ. ಪುಣ್ಯದ ಬಲ ಜೋರಿಲ್ಲ. ಬುದ್ಧಿವಂತಿರೋನ ಭಾಳ ಬುದ್ಧಿವಂತ, ಊರಿಗೆ ಹಿರಿತಾನೆ ಹೇಳ್ತಾನೆ. ಆದ್ರೆ ಸತ್ಸಂಗದಲ್ಲಿ ಒಳಗೆ ಅದಕ್ಕೆ ಸತ್ಸಂಗದಲ್ಲಿ ಒಲವು ಬರಬೇಕು, ಸದ್ವಿಚಾರ ತಿಳಿಬೇಕು. ಇದರಲ್ಲಿ ನಾನು ಜೀವನ ಮುಕ್ತನಾಗಬೇಕನ್ನೋ ಮೋಕ್ಷತ ಭಾವ ಬರ್ಬೇಕಂದ್ರೆ ಕೋಟಿ ಜನ್ಮದ ಪುಲ್ಯದ ಒದಗಿ ಬಂದಾಗ ಬರ್ತದೆ. ಒಂದ ಜನ್ಮಕ್ಕೆ ಶ್ರೀಮಂತಿಕೆ ಬಂದಿರ್ಬೋದು, ಬಡತನ ಬಂದಿರ್ಬೋದು, ಆದ ಪ್ರಶ್ನೆ ಬೇರೆ. ಅದು ಪಾಪದ ಕೂಡ ತುಂಬಿದಾಗೂ ಬರ್ತೈತಿ, ಪುಣ್ಯದ ಬಲ ಹೆಚ್ಚಿಗೆ ಆದಾಗೂ ಬರ್ತೈತಿ. ಅದು ಕೆಡಕಿಗೂ ಬರ್ತೈತಿ, ಒಳ್ಳೇದಕ್ಕೂ ಬರ್ತೈತಿ. ಆದ್ರೆ ಮೋಕ್ಷತ್ವ ಭಾವ ಬರ್ಬೇಕಲ್ಲ, ಅದು ಜೀವನ ಉದ್ಧಾರಕ್ಕೆ ಬಂದಿರ್ತದೆ. ಪುಣ್ಯದ ಬಲ ಜೋರಿದ್ದಾಗ ಬಂದಿರ್ತದೆ. ಆ ಪುಣ್ಯದ ಬಲ ಜೋರಿಲ್ಲದ ಈಗ ಸದ್ಗುರು ಸಂಘ ಸಿಗುವುದಿಲ್ಲ. ಸದ್ಗುರು ಸಂಘ ಇದ್ರೂ ಒಲವು ಹುಟ್ಟುವುದಿಲ್ಲ. ಎಷ್ಟು ವಿಚಿತ್ರ ಐತಿ ನೋಡಿ. ಸದ್ಗುರು ಅಲ್ಲೇ ಇರ್ತಾನ, ಸಂಘ ಅಲ್ಲೇ ನಡೀತಿರ್ತೈತಿ, ಮನಸ್ಸು ಆ ಕಡೆ ಇರುವುದಿಲ್ಲ. ಸತ್ಶ್ರವಣವನ್ನು ಮಾಡ್ತಿರ್ತಾರೆ ಉಳಿದವರೆಲ್ಲ ಕುತ್ಕೊಂಡು, ನೀವು ಹೊರಗೆ ಹೋಗಿ ಎಲ್ಲ ಕುತ್ಕೊಂಡು ಏನೋ ವಿಚಾರ ಮಾಡ್ತೀವಿ. ಬಾಳೆದ್ದು ಮತ್ತೊಬ್ರದ್ದು ಇನ್ನೊಬ್ರದ್ದು. ಅರ್ಥಾರ್ಥ ಏನಪ್ಪ ಅಂದ್ರೆ ಮೋಕ್ಷತ್ವ ಭಾವ ಹುಟ್ಟಬೇಕಂದ್ರೆ ಕೋಟಿ ಜನ್ಮದ ಪುಣ್ಯ ಬೇಕು. ಮುಕ್ತನಾಗಬೇಕನ್ನೋ ಇಚ್ಛಾ ಹುಟ್ಟಿ, ಸದಿಚ್ಛೆ ಹುಟ್ಟಿ ಅಂತ ಸದ್ಗುರನ್ನು ಹುಡುಕಬೇಕಂತ ಇಚ್ಛಾ ಒಳಗೆ ಹುಟ್ಟಿದೆ ಅಂದ್ರೆ ಅವನ ಜೀವನ ಸಾರ್ಥಕ. ಯಾಕಂದ್ರೆ ಅದ ಒಂದು ಭವಬಂಧನದಿಂದ ಪಾರು ಮಾಡೋ ಮಾರ್ಗ. ಮತ್ತೊಂದು ಯಾವ್ದಾರು ಉಪಾಯ ಐತೆ ಏನಂದ್ರೆ ಉಪಾಯ ಇಲ್ಲ. ಎಲ್ಲ ಉಪಾಯಗಳು ಏನು ಜಗತ್ತಿನ ಎಲ್ಲ ವ್ಯವಹಾರಗಳು ಏನದಾವಲ್ಲ, ಆಸೆ ಬಯಕೆಗಳನ್ನು ಹೆಚ್ಚಿಗೆ ಮಾಡುವಂಥವು. ಯಾವ್ದಾರ ಸಂಘಕ್ಕೆ ಹೋದ್ರೆ ನೀವು ಆಸೆ ಬಯಕೆಗಳು ಹೆಚ್ಚಿಗೆ ಹಾಕೋತಾನೆ ಹೋಗ್ತಾವ. ಸದ್ವಿಚಾರ ಸತ್ಸಂಗ ಬಂದ ನಿನ್ನಲ್ಲಿದ್ದಂಥ ಆಸೆಗಳನ್ನು ಮುಟ್ಟಕ್ಕೆ ಹಾಕೋತ ಬರ್ತದೆ. ಹಂಗಂತ ನಿನ್ನ ನಿರಾಶವಾದಿಯಾಗಿ ಮಾಡುವುದಿಲ್ಲ. ಅದು ಅಲ್ಲಿ ಭಾಳ ಸೂಕ್ಷ್ಮತೆ ಐತಿ. ಹಂಗಂತ ನೀನು ನಿರಾಶವಾದಿ ಮಾಡುವುದಿಲ್ಲ. ಅದು ಅರ್ಧ ಜ್ಞಾನಿದ್ದ ಹಂಗೆ ನಿರಾಶೆ ಆಕೈತಿ ಮನುಷ್ಯ. ಅಲ್ಲಿ ಏನಾಕತಿ, ಪಡಿಬೇಕನ್ನೋ ಆಸೆನೂ ಇಲ್ಲ, ಬಿಡಬೇಕನ್ನೋ ಭಾವನೂ ಇಲ್ಲ. ಸಂಸಾರ ಕರ್ತವ್ಯ ಐತಿ, ನಡೆಸಂತತಿ ಮನಸ್ಸು ಹೆಂಗೆ ಸಮವಾಗಿ ಮಾಡ್ತತ್ ನೋಡ್ರಿ. ಅದು ಸತ್ಸಂಗ ಇದರಿಂದ ಬಿಟ್ಟು ಓಡಾಕೋ ಹಚ್ಚೋದಿಲ್ಲ. ಅದು ನಿಜವಾದ ಸಂಘ ಏನು ಮಾಡ್ತೈತೆ ಅಂದ್ರೆ, ಈ
ಬಾಳೆ ಬಿಟ್ಟು ಮಕ್ಕಳು ಹೆಂಡತಿ ಗಂಡ ಇವ್ರನ್ನ ಬಿಟ್ಟು ಇವ್ರ ನಡುದಾರೆ ಬಿಟ್ಟು ಓಡೋಲ್ಲ ಅಂತ ಸುಳ್ಳು. ಎಲ್ಲವನ್ನೂ ಶಾಂತವಾಗಿ ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ಇದರ ಅನುಭವದ ಆಧಾರ ಮೇಲೆ ನೀ ಜೀವನ ಮುಕ್ತನ ಆಗ್ತದಪ್ಪ. ಇದಕ್ಕೆ ಕರ್ತವ್ಯ ಅದಾವ. ಈ ಶರೀರ ಬಂದಕ್ಕಂದ್ಮೇಲೆ ಇದಕ್ಕೆ ಕರ್ತವ್ಯಗಳದಾವ. ತಂದೆ ಆಗಿ, ಮಗ ಆಗಿ, ಹೆಂಡತಿ ಆಗಿ, ಗಂಡ ಆಗಿ, ಯಾರ್ಯಾರ ಪಾತ್ರ ಏನೇನೈತಿ ಆ ಪಾತ್ರಗಳ ಬದಲಾವಣೆ ಹಾಕೊಂತ ಹೋಗ್ತೈತಿ. ಮಗ ಅದಾವ ತಂದೆ ಅಕ್ಕಾನ, ತಂದೆ ಅದಾವ ಮತ್ತೆ ಮುದುಕ ಆಚೆ ಅಕ್ಕಾನ. ಹಿಂಗೆ ಪಾತ್ರಗಳ ಬದಲಾವಣೆ ಹಾಕೊಂತ ಹೋಗ್ತಾವ. ನೀನು ವಸ್ತು ನೀನು ಇರೋ ಮಾತ್ರ ಒಬ್ಬನ ಇದಿ. ಅದಕ್ಕೆ ಕರ್ತವ್ಯಗಳು ಬದಲಾವಣೆ ಹಾಕೊಂತ ಹೋಗ್ತಾವು. ಆ ಕರ್ತವ್ಯಗಳು ಇದಕ್ಕೆ ಅದಾವಲ್ಲ, ಇದನ್ನ ಪಾಲನೆ ಮಾಡಬೇಕು. ಇದರಿಂದ ಬಿಟ್ಟು ಓಡುವಾಗ ಹಚ್ಚೋದಿಲ್ಲ ಅದು. ಮತ್ತೆ ಇದನ್ನು ನೋಡಿ ಹೆದರ್ಕೊಳಕ್ಕೆ ಹಚ್ಚೋದಿಲ್ಲ ಅದು. ಇದ್ರ ಜಗತ್ತಿನ ವ್ಯವಹಾರವನ್ನು ನೋಡಿ ಭಯ ಬೀಳಕ್ಕೆ ಹಚ್ಚೋದಿಲ್ಲ. ನಿಜವಾದ ಜ್ಞಾನ ಏನು ಮಾಡ್ತೈತಿ, ಇದನ್ನ ಹೆಂಗೆ ಬಂದರೂ ಏನು ಬಂದರೂ ಇದರೊಳಗೆ ಏನು ಬದಲಾವಣೆ ಆದರೂ ಇದನ್ನು ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ಶಾಂತ ಚಿತ್ತದಿಂದ ಸ್ವೀಕಾರ ಮಾಡುವಂಥ ಭಾವನ ಅಂತರಂಗದಲ್ಲಿ ಹುಟ್ಟಾಗ್ತದೆ. ಏನಾದ್ರು ಬರಲಿ ಜೀವನದೊಳಗೆ ಅದು ಒಳಗಿಂತ ಧೈರ್ಯವನ್ನು ತಂದು ಕೊಡ್ತೈತೆ. ಅದೇ ಸತ್ಸಂಗ. ಅದು ಸದ್ಗುರುವಿನ ಸಂಘದಿಂದ ಇದೆಲ್ಲ ತಾನೇ ನಡೆಸ್ತೈತಿ. ಎಷ್ಟೆಷ್ಟು ಉಪಾಯವನ್ನು ಮಾಡಿದ್ರೂ ಆಗಲ್ಲ ಅಂತದ್ದು ಸದ್ಗುರುವಿನ ಸಂಘದಿಂದ ಸರಳ ನಡೀತೈತೆ ನೋಡಿದೆಯಲ್ಲ. ಜೀವನದ ತಾಪತ್ರಯಗಳು ಅನಿಸೋದಿಲ್ಲ. ಜೀವನದಲ್ಲಿದ್ದಂಥ ಕೊರತೆಗಳು ಅನಿಸೋದಿಲ್ಲ. ಅವನ್ನೆಲ್ಲವನ್ನು ಉದಾಸೀನ ಭಾವದಿಂದ ಸ್ವೀಕಾರ ಮಾಡಿಕೊಂಡು ಶಾಂತ ಚಿತ್ತನಾಗಿ ಉಳಿಯಾಕೊಡ್ತಾರೆ. ಪ್ರಾರಬ್ಧ ಕರ್ಮದಿಂದ ಏನೇನೋ ಬಂದ್ಬಿಟ್ಟತಿ. ಈಗ ಮಾಡಿದಂಥ ಕರ್ಮ ಬೆನ್ನು ತಗೊಂಡು ಬಂದತಿ. ಅದು ಆಗಿಬಿಟ್ಟತ್ತೆ ಆಗಲಿ, ಬರೆದು ಬಿಟ್ಟತ್ತೆ ಆಗಲಿ. ಶರೀರ ಹುಟ್ಟಿ ಬಂದದ್ಮೇಲೆ ಇದು ಬರ್ಕೊಂಡು ಬಂದತ್ತೆ. ಇದಕ್ಕೆ ಏನೇನು ತೊಂದರೆಗಳು ಬರುವು ಅವೆಲ್ಲ ಬರುದ. ಆದ್ರೆ ಇವನು ಎಲ್ಲ ಬಂದರೂ ಸದ್ಯಕ್ಕೆ ಸಮಚಿತ್ತದಿಂದ ಸ್ವೀಕಾರ ಮಾಡುವಂಥ ಭಾವನೆಯಿಂದ ಆತ ಆದ್ರೆ ಇವೆಲ್ಲ ಸರಳ ತಾನ ದೂರ ಸರ್ಬಿಡ್ತಾವ. ಅರ್ಥಾತ್ ಏನಕತಿ, ಅದು ಬಾಧೆ ನಿನ್ನೋಡು ತೋರೋದು, ಬಾಧೆ ತನ್ನೋಡು ತೋರೋದು, ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಈಗ ಏನೋ ಸ್ವಲ್ಪ ಬದಲಾವಣೆ ಆದರೂ ಬಾಧೆ ಆಗತ್ತೆ ಜೀವನದೊಳಗೆ. ಸ್ವಲ್ಪ ಬದಲಾವಣೆ ಆದ್ರೆ ಮಕ್ಕಳು ಒಂದು ಸ್ವಲ್ಪ ಚಂದಾಗಿ ಮಾತಾಡ್ಲಿಕ್ಕೆ ಅಂದ್ರೆ ಬಾಧೆ ಶುರು ಆಯ್ತು. ಹೌದಲ್ಲ, ಮಗ ನನಗೆ ಮರ್ಯಾದೆ ಕೊಡುವಂಥ ಗಂಡ ಸ್ವಲ್ಪ ಇದು ಮಾಡಿದ್ರೆ ಶುರು ಆಯಿತು, ಏನು ಸ್ವಲ್ಪ ಮಾಡಿದ್ರೆ ಶುರು ಆಯಿತು. ಸಂಸಾರ ಅಂದ್ರೆ ಇದೆ. ಇವು ಯಾವ್ಯಾವ ಹಚ್ಕೊಂಡೆವು ಅದರಿಂದನೇ ಬಾಧೆ. ಯಾವ್ದು ಹಚ್ಕೊಂಡಿಲ್ಲ ಅದು ನಿನ್ನನ್ನು ದುಃಖಿ ಮಾಡಲಾರದು. ನೀ ಯಾವ್ದನ್ನು ಹಚ್ಕೊಂಡು ಕುಂತಿ ಜೀವನ ಪರ್ಯಂತ ಅದರಿಂದನೇ ದುಃಖ ಆಗೋದು. ಹಚ್ಕೊಳ್ಳಿಲ್ಲ ಅಂದ್ರೆ ದುಃಖನೇ ಇಲ್ಲ. ಎದಕ್ಕೆ ಹಚ್ಕೊಂಡಿವನ್ನೆಲ್ಲ ಸುಖ ಕೊಡ್ತಾವಂತ ಹಚ್ಕೊಂಡಿ. ಅವೇನು ಬಂದು ಹಚ್ಕೊಂತ ಹೇಳಿದ್ದಿಲ್ಲ. ಏನು ಹೊಲ ಬಂದಿದ್ದು ನಿಂದ ತಿಳ್ಕೊಂತ ಹೇಳಿದ್ದಾನ ಅದ ನಿನಗೆ. ನೀನು ಅದು ನಂದಂತ ತಿಳ್ಕೊಂಡು ಕುಂತಿ. ಮನೆ ನೋಡಿದ್ದು ನನ್ನ ಮನೆ ಅನ್ಕೊಂಡು ಕುಂತಿ. ಅವು ಯಾವ ಹೇಳಿಲ್ಲ. ನೀನು ಹಚ್ಕೊಂಡು ಎದಕ್ಕೆ ಹಚ್ಕೊಂಡಿ ಅವನ್ನೆಲ್ಲ? ಎದಕ್ಕಾಗಿ ಹಚ್ಕೊಂಡು? ಅವು ಸುಖ ಕೊಡ್ತಾವು, ಅದರಿಂದ ಸುಖ ಸಿಗ್ತೈತೆ ಅಂತ ಹಚ್ಕೊಂಡು. ಈ ಸುಖ ಕೊಡ್ತೈತೆ ಅಂತ ಹಿಡ್ಕೊಂಡು ಕುಂತಿದ್ದು ಅಜ್ಞಾನದಿಂದ ಹಿಡ್ಕೊಂಡು ಕುಂತಿ. ಸುಖ ಅನ್ನೋ ಅದೇನೈತಲ್ಲ ಅದು ವಸ್ತು ಅಲ್ಲ, ಮತ್ತದು ವಸ್ತುಗಳಿಂದ ಸಿಗುವುದಿಲ್ಲ. ಅದು ಸುಖ ಅನ್ನೋದು ಒಂದು ವಸ್ತು ಅಲ್ಲ, ಅದು ವಸ್ತುವಿನಿಂದ ಸಿಗುವುದಿಲ್ಲ, ಮತ್ತು ಅದು ಹೊರಗಡೆ ಇಲ್ಲ. ಮನುಷ್ಯನ ತಪ್ಪು ತಿಳುವಳಿಕೆ ಏನೈತಿ, ಸುಖ ಅಂದ್ರೆ ಹೊರಗಡೆ ಐತಿ, ವಸ್ತುಗಳಲ್ಲಿ ಐತಿ, ಅದರಿಂದ ನನಗೆ ಸುಖ ಸಿಗ್ತೈತೆ ಅಂತ ಹಿಂಗೆ ತಿಳ್ಕೊಂಡು ಅದಕ್ಕಾಗಿ ಇಂದ್ರಿಯಗಳನ್ನು ಬಳಸಿಕೆ ಮಾಡ್ಕೊಂಡು ಕುಂದಿರ್ತಾನೆ. ಪಂಚ ಇಂದ್ರಿಯಗಳು ಏನದಾವಲ್ಲ ಇವು ಮನುಷ್ಯನ ಆಸೆ ಬಯಕೆಗಳನ್ನು ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಾವೆ. ತೋರಿಸ್ತಾವು, ಕಾಣಿಸ್ತಾವು, ಕೇಳಿಸ್ತಾವು. ಜನ್ಮಾಂತರ ವಾಸನೆ ಹಾಕೊಂತತಿ. ಅದರಿಂದ ಮೋಹ ಹೆಚ್ಚಿಗೆ ಹಾಕೊಂತ ಹೊಂಟತಿ. ಈ ಮೋಹ ಅಥವಾ ಆಸೆ ಅಥವಾ ಬಯಕೆ ಅದೇ ಎಲ್ಲದಕ್ಕೂ ಕಾರಣ ಆಗೈತಿ. ಇದೆಲ್ಲದಕ್ಕೂ ಕಾರಣ ಅಂತ ಇದನ್ನು ನಾವು ಕಳ್ಕೋಬೇಕಂದ್ರೆ ಸದ್ಗುರು ಸಾನ್ನಿಧ್ಯ ಒಂದ. ಮತ್ತೆಲ್ಲಿದ್ದೂ ಕಡಿಮೆ ಆಗುದಿಲ್ಲ. ಇದು ಹೆಚ್ಚಿಗೆ ಹಾಕೋತಾರ ಹೋಗ್ತದೆ. ಆಯುಷ್ಯ ಮುಗಿದರ ಮತ್ತಷ್ಟು ಹೆಚ್ಚಿಗೆ ಹಾಕಿ ಕುಂದಿರ್ಬೋದು. ಅದು ಹರೇಕ್ ಬಂದು ಕುಂತಿರ್ತೈತೆ ಆಸೆ ಬಯಕೆ ಅನ್ನೋದು. ಆಯುಷ್ ಮುಗಿಯಾಕೆ ಬಂದಂಗೆ ಆಸೆ ಬಯಕೆ ಅನ್ನೋದು ಹರೇಕ್ ಬಂದು ಕುಂತಿರ್ತೈತೆ. ಅವಾಗ ಬಾಲಕಾವಸ್ಥೆ ಒಳಗೆ ಇರುವುದಿಲ್ಲ, ಆಸೆ ಬಯಕೆಗಳು ಇರುವುದಿಲ್ಲ.
ಯೌವನದೊಳಗೆ ಸೀಮಿತ ಇರ್ತಾವ, ಮುಪ್ಪಾವಸ್ಥೆಯೊಳಗೆ ಹೆಚ್ಚಿಗೆ ಆಗ್ತಿರ್ತಾವ. ಈ ಆಸೆ ಬೇಕಿಗಳು ಹೆಚ್ಚಿಗೆ ಆದಂಗೆ ದುಃಖ ಹೆಚ್ಚಿಗೆ ಆಗ್ಬೋದು. ಅದಕ್ಕೆ ಬಿಡಬೇಕು ಬಲ ಹಿಂದೆ ಬರಿದೆ ತಣ್ಣೀರನ್ನು ಕೆಡಿಸುವ ಅದಕ್ಕೆ ಸದ್ಗುರು ಅದನ್ನ ಬೋಧನೆ ಮಾಡ್ತಾನ. ಏನ್ ಇಟ್ಕೊಂಡು ಕುಂತಿಯಲ್ಲಪ್ಪ ಇದ್ರ ಮೇಲೆ ನಾನು ಅನ್ನೋಂಥ ಆಸೆ ಬೇಕಿಗಳು ಇಟ್ಕೊಂಡು ಕುಂತಿಯಲ್ಲ, ಇದೇ ದುಃಖಕ್ಕೆ ಕಾರಣ ಆಗೈತಿ. ಇದನ್ನು ವಿಚಾರದಿಂದ ಬಿಡ. ವಿಚಾರ ಮಾಡಿದ್ರಿಂದ ಇದರ ಪರಿಹಾರ ಮತ್ತೊಂದೇನಿಲ್ಲ. ಅವಿಚಾರೇಣ ಕೃತ ಬಂದ ವಿಚಾರೇಣ ನಿವಾದ. ವಿಚಾರ ಮಾಡೋದಕ್ಕೆ ವಿಚಾರ ಮಾಡ್ಲಾರ್ದ ಇವನ್ನೆಲ್ಲ ಹಿಡ್ಕೊಂಡು ಕುಂತಿ, ಒಬ್ಬನ್ ನೋಡಿ ಮತ್ತೊಬ್ಬ, ಮತ್ತೊಬ್ಬ ನೋಡಿ ಮತ್ತೊಬ್ಬ. ಆ ಸಂಸ್ಕಾರ ಹೆಂಗೆ ಗಂಟಿರ್ತಂದ್ರೆ ನೋಡಿ ನೋಡಿ ಕಲಿತೇವೆ, ಕೇಳಿ ಕೇಳಿ ಕಲಿತೇವೆ, ವಿಚಾರ ಮಾಡಿಲ್ಲ. ಆ ಮಾಡ್ಯಾನಂತ ಇವ ಮಾಡ್ಯಾನಂತ ಒಬ್ಬರು ನೋಡಿ ಮತ್ತೊಬ್ಬ ವಿಚಾರ ಮಾಡಿಲ್ಲ. ಎಲ್ಲೊಬ್ರು ಕೋಟಿಗೊಬ್ರು ವಿಚಾರ ಮಾಡಿ ಇದನ್ನು ಬಿಟ್ಟಾರ. ಅದಕ್ಕೆ ವಿಚಾರ ಮಾಡಿ ಅಂತ ವಿಚಾರವಂತರ ಸಂಘ, ಸಜ್ಜನರ ಸಂಘ ಅಂದ್ರೆ ವಿಚಾರವಂತರ ಸಂಘ. ಎಲ್ಲಿ ಸದ್ವಿಚಾರ ಸಚ್ಚಿಂತನೆಗಳು ನಡೀತಿರ್ತಾವೋ, ಯಾವುದು ನಿನ್ನ ಅಂತಃಕರಣದಲ್ಲಿದ್ದಂತಹ ದೋಷಗಳನ್ನು ನಾಶ ಮಾಡ್ತದೋ ಅಂಥ ವಿಚಾರಗಳು. ಅದಕ್ಕೆ ಅಜ್ಜವರು ಬಹಳ ಪ್ರಾಮುಖ್ಯತೆ ಇದಕ್ಕೆ ಅದಕ್ಕೆ ಕೊಟ್ಟಿದ್ರು. ಶಿವಣ್ಣ ಅಜ್ಜವರು ಸದ್ವಿಚಾರ ಸಚ್ಚಿಂತನೆಗೆ, ಸತ್ಸಂಗಕ್ಕೆ. ಇದ ಒಂದ ಲೋಕೋತ್ತರ ಸಾಧನ, ಮತ್ತೊಂದೇನಿಲ್ಲ. ಇಲ್ಲ ಉಳ್ಕಿದು ಎಲ್ಲ ಏನ್ ಮಾಡ್ತೇವೆ, ಪೂರಕ ತಯಾರಿಗಳು ಅಷ್ಟಾವ. ಉಳ್ಕಿದು ಏನು ಮಾಡ್ತೇವಲ್ಲ ಪೂರಕ ತಯಾರಿಗಳು, ಅವು ಇದ್ರೂ ನಡೀಲಿಕ್ಕೆ ಇರ್ಲಿಕ್ಕದು ನಡೀತು. ಇರಬೇಕಾಗಿದ್ದೇನು, ಮೊದಲನೇದು ಮೆಟ್ಲ ಮೋಕ್ಷತ್ವ ಭಾವ. ಮುಕ್ತಿ ಬಣ್ಣ ಆಗ್ಬೇಕಂದ್ರೆ ಸದಿ ಇಚ್ಛೆನೇ ಇಲ್ಲ, ಉಳ್ಕಿದೆಲ್ಲ ಇದ್ರ ವ್ಯರ್ಥನ ಆಗ್ತಾವ. ಮುಕ್ತಿ ಇಚ್ಛೆ ಇಲ್ಲದನ ನೀ ಏನಾರ ಮಾಡು, ಅವೆಲ್ಲ ವ್ಯರ್ಥನ. ನೀ ಪೂಜೆ ಮಾಡು, ಯಜ್ಞ ಮಾಡು, ಹವನ ಮಾಡು, ಧೂಪ ದೀಪಗಳನ್ನು ಹಾಕು. ಯಾಕೆ ವ್ಯರ್ಥ ಅಂದ್ರೆ ಅದ್ರ ಫಲ ಸಿಗುದಿಲ್ಲ ಅಂತಲ್ಲ, ಫಲ ಸಿಗ್ತಾವ. ಆ ಫಲಗಳೆಲ್ಲ ಮತ್ತೆ ವ್ಯರ್ಥ ಆಗಿ ಹೋಗುವಂಥವು ಅದಾವ. ಈ ಪೂಜೆ ಪುನಸ್ಕಾರ ಯಜ್ಞ ಹವನಾದಿಗಳನ್ನ ಮಾಡೋದ್ರಿಂದ ಫಲ ಸಿಗುದಿಲ್ಲ ಅಂತಲ್ಲ, ಏನು ಫಲಗಳನ್ನು ಬೇಡ್ಕೊತ ಅದು ಸಿಗ್ತಾವು. ಆದ್ರೆ ಅಲ್ಲಿ ಮುಕ್ತಿ ಇಚ್ಛಾ ಒಂದು ಇರಲಿಲ್ಲ ಅಂದ್ರೆ ಆ ಎಲ್ಲಾ ಫಲಗಳನ್ನು ಪಡೆದ್ರು ಸದಾ ಆ ಫಲಗಳು ಮತ್ತೆ ವ್ಯರ್ಥ ಆಗಿ ಹೋಗ್ತಾವು. ಯಾಕೆ ವ್ಯರ್ಥ ಆಗಿ ಹೋಗ್ತಾವು? ಮತ್ತೆ ಇದನ್ನು ಕೇಳ್ತೀನಿ ಅಲ್ಲಿ ಏನು ಕೇಳ್ತಿ ಮತ್ತೆ ಹೊಳ್ಳಿ, ನನ್ನ ಹೊಲ ಬೆಳೀಲಿ, ನನ್ನ ಮಕ್ಕಳಿಗೆ ಮದುವೆ ಆಗಲಿ, ಇವ ಬೇಕೆಗಳಲ್ಲ, ಇವ ಆಸೆಗಳಲ್ಲ ನೀನು ಕೇಳುವಂಥವು. ಅಲ್ಲಿ ಮುಕ್ತಿ ಇಚ್ಛಾ ಇಲ್ಲ. ಅವು ಈಡೇರ್ತಾವು, ಈಡೇರ್ಬಹುದು. ಆದರೆ ಅವು ಫಲ ಏನದಾವು, ಆ ಫಲಗಳು ವ್ಯರ್ಥನ ಅದಾವ. ಮತ್ತ ಹೊಳೆ ಅವನ್ನೆಲ್ಲ ಕೇಳ್ಕೊಂಡು ಏನು ಮಾಡೋದಿ ನೀನು? ಪ್ರಾರಬ್ಧ ಕರ್ಮದ ಮೇಲೆ ಬರ ಹಾಕು. ಅವನ ಪ್ರಾರಬ್ಧ ಕರ್ಮ, ಮಗನ ಪ್ರಾರಬ್ಧ ಕರ್ಮ ಇತ್ತು ಅವನಿತ್ತಂದ್ರೆ ಹಾಕತ್ತಿಲ್ಲ ಅಂತಿಲ್ಲ. ನೀನು ಹಡ್ದಿ ಅಂತ ಪ್ರಾರಬ್ಧ ಕರ್ಮ ಅದ್ರ ಬರೆಯಾಕತ್ತೇನೆ ಒಂದು ಏನೇನು ಮಾಡಿ ಬಂದನೋ ಏನ, ನೀನು ಹಾಳು ಮಾಡಕ್ಕೆ ಹುಟ್ಟು ಬಂದಿರ್ಬೇಕು. ನಿನ್ನ ಮಗ ಆಗಿ ಹಿಂದೆ ಮಾಡಿದಂಥ ಕರ್ಮದ ಫಲ ನೀನು ಅವನು ಹಾಳು ಮಾಡಿರ್ಬೇಕು. ಈಗ ಮಗ ಆಗಿ ಹುಟ್ಟಿ ಬಂದು ನೀನು ಹಾಳು ಮಾಡಿರ್ಬೋದು. ನೋಡಿದ್ದು ನೀನು ಈಗಿನ ಜನ್ಮದಾಗ ನೋಡಕತ್ತಿ, ಈಗ ಮಗ ಅಂತ ಮಮಕಾರ ಇಟ್ಟಿ ನೀನು ಕಡು ವೈರಿನೇ ಇರ್ಬೋದು ಹಿಂದಿನ ಜನ್ಮದಾಗ. ನೀನು ನನ್ನ ಹೆಂಗೆ ಹಾಳು ಮಾಡಿದ್ದೆ ಹಂಗೆ ನಿನ್ನ ಹಾಳು ಮಾಡಕ್ಕೆ ಬಂದಿಲ್ಲ ನಿಮ್ಮ ಮನ್ಯಾಗ ಅಂತೇಳಿ. ಹೌದಲ್ಲ? ಅದಕ್ಕೆ ನೋಡ್ರಿ, ಎಂಥ ಸಂಭಾವಿತ ಮಗ ಇರ್ತಾನ, ಉಡಾಳ ಅಪ್ಪ ಇರ್ತಾನ, ಚಲೋ ಕೆಟ್ಟ ಅಪ್ಪ ಇರ್ತಾನ, ಚಲೋ ಮಗ ಇರ್ತಾನ. ಎರಡು ದೃಷ್ಟಾಂತಗಳು ಸಿಗ್ತಾವೆ ಜಗತ್ತಿನಾಗ ನೋಡಿದ್ರೆ ನೀವು. ಎಂಥ ತಂದೆಗೆ ಎಂಥ ಚಲೋ ಮಗ ಹುಟ್ಟ್ಯಾನ. ಅರ್ಥಾತ್ ಏನಪ್ಪ ಅಂದ್ರೆ ಮಾಡಿದಂಥ ಕರ್ಮದ ಫಲದ ಅನುಗುಣವಾಗಿ ಈ ಶರೀರಗಳೆಲ್ಲ ಬಂದಾವು. ಈ ಶರೀರ ಬರಬೇಕಂದ್ರೂ, ಒಬ್ಬರೊಬ್ಬರು ಸಂಬಂಧಗಳು ಬರಬೇಕಂದ್ರೂ ಹೆಂಗೆ ಬಂದಾವ ಅಂದ್ರೆ ಮಾಡಿದ ಕರ್ಮದ ಫಲದಿಂದನೇ ಬಂದಾವು. ಆ ಕರ್ಮದ ಫಲಗಳನ್ನ ನೀವು ಭೋಗಿಸಾಕತ್ತೇವೆ ಅಂತ ತಿಳ್ಕೋಬೇಕು. ಅದಕ್ಕೆ ಆ ತತ್ವದ ಹಿಂದಿನ ಮೂಲ ಸಿದ್ಧಾಂತ ಏನಪ್ಪ ಅಂದ್ರೆ ಯಾರ ಮೇಲೆ ದ್ವೇಷ ಬೇಡ, ದ್ವೇಷ ಅಸೂಯೆಗಳು ಬೇಡ ಯಾರ ಮೇಲೆ. ನಾ ಮಾಡಿದ ಕರ್ಮದ ಫಲ ಇದು, ಅದಕ್ಕೆ ನಾ ಭೋಗಿಸಾಕತ್ತೇನೆ ಅಂತ ತಿಳ್ಕೊಂಡು ಉದಾಸೀನ ಭಾವ ತಾಳು. ಬೇಯಲಿ, ಕೆಟ್ಟದ್ದು ಬಯಸಲಿ, ಕೆಟ್ಟದ್ದು ಮಾಡಲಿ, ನಿನಗೆ ಎಲ್ಲವನ್ನೂ ಸಮಾನವಾಗಿ ಸಿಕ್ಕೊಂಡು ಉದಾಸೀನ ಭಾವದಿಂದ ಸ್ವೀಕಾರ ಮಾಡ್ಕೊ. ಮತ್ತೊಬ್ಬರನ್ನು ದ್ವೇಷಿಸಕ್ಕೆ ಹೋಗ. ನಾ ಮಾಡಿದ ಕರ್ಮದ ಫಲ ಅಂತ ತಿಳ್ಕೋ. ಅದನ್ನು
ಹಿಂಗೆ ತಿಳ್ಕೊಂಡು ಉದಾಸೀನ ಭಾವ ತಾಳು. ಮತ್ತೊಬ್ರು ನಿಂದಿಸ್ಬೇಡ, ಮತ್ತೊಬ್ರನ್ನ ಬೇಯಬೇಡ, ಮತ್ತೊಬ್ರಿಗೆ ಹೇಳಿಬೇಡ, ಮತ್ತೊಬ್ಬರನ್ನ ಕೆಟ್ಟದ್ದು ಮಾಡಕ್ಕೆ ಹೋಗಬೇಡ, ಕೆಟ್ಟದ್ದು ಬಯಸಬೇಡ. ಮತ್ತೊಬ್ಬರು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಿನ್ನ ಅಂತಃಕರಣ ಶಾಂತ ಆಗಿ ಉಳಿಬೇಕಾಯ್ತು. ನೀ ಇದನ್ನ ಅನುಕರಣೆ ಮಾಡು. ಮತ್ತೆ ನೀ ಮಾಡಿದಿ ಮತ್ತೆ ಕರ್ಮದ ಫಲಕ್ಕೆ ನೀ ಬಾಧಿಸ್ತಾನೆ. ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತಕ್ಕಂಥ ನ್ಯೂಟನ್ ಹೇಳ. ತತ್ವ ಸಿದ್ಧಾಂತದ ಮೂಲ ತಳಪಾಯನೂ ಅದ. ನೀ ಏನು ಮಾಡ್ತೀಯ ಅದನ್ನು ಪಡೆದತ್ತಿರ್ತದೆ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬಂದತ್ತಿರ್ತದೆ. ತಡ ಆಗ್ಬೋದು ಅಷ್ಟೇ. ಈಗ ಬಂದಿರ್ಲಿಕ್ಕಿಲ್ಲ, ಈ ಸತಿ ತೋರ್ಲಿಕ್ಕಿಲ್ಲ, ತೋರ್ತದೆ. ತೋರಿದಾಗ ಅದ್ರ ಬಂದಾಗ ನೀ ಅದರಿಂದ ಪಾರ ಮಾಡ್ಬೇಕಾದ್ರೆ ಎಲ್ಲಿ ಹೋದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಮಾಡುವಾಗ ಎಚ್ಚರ ಇರ್ಬೇಕು. ಏನಪ್ಪ ಧರ್ಮ ಸಿದ್ಧಾಂತ ಅದನ್ನೇ ಹೇಳ್ತದೆ. ನೀ ಏನು ಮಾಡ್ತೀಯಲ್ಲ ಅದು ನೀನು ಹೊಳಿ ಕೊಟ್ಟತ್ತಿರ್ತದೆ. ಅದಕ್ಕೆ ಏನು ಮಾಡು, ಒಳ್ಳೆಯದನ್ನ ಬಯಸು, ಒಳ್ಳೆಯದನ್ನ ಮಾಡು, ಒಳ್ಳೆಯದನ್ನ ಮಾತಾಡು. ನಾವು ಏನಾರ ತಿಳ್ಕೊಂಡು ನಾವು ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಹೆಂಗಾರ ಬದುಕಿದ್ವಿ, ಹೆಂಗಾರ ಮಾಡಿದ್ವಿ ಅಂದ್ರೆ ಆ ಫಲ ಮಾತ್ರ ನಮಗೆ ಬಿಟ್ಟಿದ್ದಲ್ಲ. ಆ ಫಲವನ್ನು ಭೋಗಿಸಬೇಕಾಗ್ತದೆ. ಅದಕ್ಕೆ ನಾವು ವಿಚಾರ ಮಾಡಿ ಇಲ್ಲಿ ಕರ್ಮಗಳನ್ನು ಮಾಡುವಾಗ ವಿಚಾರ ಮಾಡಿ ಮಾಡು. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲಿರುವುದು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ರು. ಸೇವಾ ಸತ್ಕರ್ಮಗಳನ್ನು ಮಾಡ್ಕೊಂತ ಇದ್ದರೆ ಏನಾಕತ್ತಪ್ಪ, ಒಳ್ಳೆಯದಾದ್ರಿಂದ ಏನು ಮಹತ್ತರವಾದದ್ದು ಏನಾಕತಿ, ದುರಿತ ಕರ್ಮಗಳಿಂದ ದೂರ ಉಳಿತಿ. ಸಜ್ಜನರ ಸಂಘದಾಗ ಸೇವಾ ಸತ್ಕರ್ಮಗಳನ್ನು ಮಾಡ್ಕೊಂತ ಅಲ್ಲಿ ಸಜ್ಜನರ ಸಂಘದಾಗ ಯಾಕೆ ಉಳಿ ಅನ್ನೋದು ಅಂದ್ರೆ ಎಲ್ಲ ಕೆಟ್ಟ ವಿಚಾರಗಳು ಕೆಟ್ಟ ಕರ್ಮಗಳಿಂದ ದೂರ ಉಳಿಯಾಕೆ ಸಸ್ತದ. ಅಂದ್ರೆ ನೀನು ಮಾಡಿದಂಥ ಪುಣ್ಯದ ಫಲ ಹಾಳಾಗಿ ಹೋಗುದಿಲ್ಲ, ಹಂಗ ಉಳ್ಕೊಂತ ಬೆಳಿತಿತ್ತು. ಮತ್ತು ನೀ ಅದನ್ನ ಮರೆತು ನೀ ಏನಾರ ಇಲ್ಲಿ ಉಳಿದಿ ಅಂದ್ರೆ, ಅವ್ರು ಮಾಡ್ಯಾರಂತ ನೀ ಏನಾರ ಮಾಡಿದೆ ಅಂದ್ರೆ ನಿನ್ನ ಪುಣ್ಯದ ಫಲ ಹಾಳಾಗ್ತದೆ. ಯಾವಾಗ ಮನುಷ್ಯನ ಪುಣ್ಯದ ಫಲ ಕ್ಷೀಣಿಸ್ಕೊಂತ ಬರ್ತತಿ, ಅವಾಗ ಶುರು ಆಗ್ತದೆ ಪಾಪದ ಕೂಡ ಶುರು ಆಗ್ತದೆ. ಅವಾಗ ಅಲ್ಲಿದ್ದ ಆಟ ಶುರು ಆಗ್ತದ. ಆವಾಗ ಅದಕ್ಕೆ ನಾವು ಏನು ಮನುಷ್ಯ ಜನ್ಮ ಬಂದದ್ಮೇಲೆ ಪುಣ್ಯವನ್ನು ಸಂಗ್ರಹ ಮಾಡ್ಕೊಂಡು ಬಂದದ್ದು ಏಟಿಲ್ಲ. ಅದು ಇಲ್ಲಿ ಸುಮ್ಮನೆ ವ್ಯರ್ಥ ಆಗಿ ಹೋಗ್ಬಿಡ್ಬಾರ್ದು. ಇನ್ನೊಬ್ರಿಗೆ ದ್ವೇಷ ಮಾಡಿ, ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರಿಗೆ ಸುಳ್ಳು ಹೇಳಿ, ಎದಕ್ಕಾಗಿ ಯಾವ ನಿನ್ನ ಜೋಡಿ ಬರೋದಿಲ್ಲ ಅದಕ್ಕಾಗಿ, ಯಾರ ನೀನು ಬಂಧು ಮಿತ್ರರನ್ನು ತಿಳ್ಕೊಂಡು ಕುಂತಿಯಲ್ಲ ಅವರಿಗಾಗಿ ಏನು ಮಾಡ್ತಿ, ಸುಳ್ಳು ಹೇಳ್ತಿ, ಮೋಸ ಮಾಡ್ತಿ, ವಂಚನೆ ಮಾಡ್ತಿ, ನಿಂದಿಸ್ತಿ. ಇವನ್ನೆಲ್ಲವನ್ನೂ ಬಿಟ್ಟು ಬಿಡೋ ಮೊದಲು. ಇದರಿಂದ ಪಾಪ ಸಂಗ್ರಹಣೆ ಹೆಚ್ಚಿಗೆ ಹೊರತಾಗಿ ಪುಣ್ಯ ಅಂತ ಬರೋದಿಲ್ಲ. ಅದಕ್ಕೆ ಪುಣ್ಯವನ್ನು ಸಂಗ್ರಹ ಮಾಡ್ಕೋ. ಅದಕ್ಕೆ ಸತ್ಸಂಗ ಮಾಡು. ಸತ್ಸಂಗ ಏನು ಮಾಡ್ತೈತಿ ನಿನಗೆ, ಪಾಪ ಕರ್ಮಗಳಿಂದ ದೂರವಾಗ್ತದೆ. ವಿಚಾರ ಬರಕ್ಕೆ ಶುರು ಆಗ್ತಾವು. ನೀನು ಬ್ಯಾಡ ಅಂದ್ರೂ ಬರಕ್ಕೆ ಶುರು ಆಗ್ತಾವು. ವಿಚಾರ ಸಚ್ಚಿದ್ದೆ ನೀನು ಮನಸ್ಸಿ ಇಚ್ಛೆ ಕೇಳಿದೆ ಅಂದ್ರೆ ಅವು ದುರಿತ ಕರ್ಮದಿಂದ ದೂರ ಉಳ್ಸಕ್ಕೆ ಶುರು ಮಾಡ್ತಾವೆ. ಆವಾಗ ನಿಧಾನವಾಗಿ ನಿನ್ನ ಪುಣ್ಯದ ಬಲ ಜೋರು ಹಾಕ್ಕೋತ ಬಂದಾಗ ಆ ಸದ್ಗುರುವಿನ ಬೋಧನೆ ನೀನು ತಿಳಿಯಾಕ ಜೀವನ ಮುಕ್ತನ ಅರ್ಹಕ್ಕೆ. ಅವಾಗ ಅದಕ್ಕೆ ಆ ಅರ್ಹತೆಯನ್ನು ಪಡ್ಕೊಂಡ್ವಿ ಅಂದ್ರೆ ಮುಂದಿನ ಕೆಲಸ ತಾನೇ ನಡೀತದೆ. ನಾವು ಅರ್ಹ ಇಲ್ಲ ಅಂದ್ರೆ, ಅರ್ಹ ಇದ್ವಿ ಅಂದ್ರೆ ಆ ಗುರು ಸಿಕ್ಕಾಗ ನಮಗೆ ಮೋಕ್ಷದ ಹಾದಿ ಸಿಕ್ಕಿಬಿಡ್ತದೆ. ಅದಕ್ಕೆ ಅರ್ಹತೆಯನ್ನು ನಾವು ಪಡ್ಕೊಂಡು ಈ ಜೀವನದೊಳಗೆ ಮಾಡ್ಕೊಂತ ಹೋದ್ವಿ ಅಂದ್ರೆ ಗುರು ಒಂದಿಲ್ಲ ಒಂದಿನ ಅನುಗ್ರಹ ಮಾಡೇ ತಿರ್ತಾನೆ, ಸಂಶಯ ಬೇಡ. ನಮ್ಮಂತಲೇ ರೊಕ್ಕ ರೂಪಾಯಿ ಬ್ಯಾಲೆನ್ಸ್ ಇಲ್ಲ ಬ್ಯಾಂಕ್ನಾಗ ಇಲ್ಲ ಅಂದ್ರೆ ಏನು ತೊಗೊಳಕ್ಕೆ ಸಾಧ್ಯ ಐತಿ, ಏನು ತೊಗೊಳಕ್ಕೆ ಹೋಗ್ಬೋದು. ರೊಕ್ಕ ಇತ್ತವ್ರು ಯಾವಾಗ ಬೇಕಾದ್ರೆ ಹೋಗ್ಬೋದು, ಯಾವಾಗ ಅನುಕೂಲ ಬರ್ತೋ ತೊಗೊಂಡ್ಬಿಡ್ತೀವಿ, ಯಾವಾಗ ಬೇಕನ್ಸುತ್ತೋ ತೊಗೊಂಡ್ಬಿಡ್ತೀವಿ. ಹಂಗೆ ಪುಣ್ಯದ ಬಲ ಜೋರಿತ್ತಂದ್ರೆ ಸದ್ಗುರು ಸಾಹಿತ್ಯ ಸಿಕ್ಕಾಗ ಮುಕ್ತಿ ಇಚ್ಛಾ ಉದಯ ಆಗಿಬಿಡ್ತದೆ ತಾನೆ ತಾನ. ಎಷ್ಟೋ ಜನರಿಗೆ ಒಂದ್ಸಲ ಬಂದು ಸತ್ಸಂಗ ಸದ್ವಿಚಾರ ಮಾಡಿ ಪುನಃ ಅದೇ ವಿಚಾರದಾಗ ಓದಿಬಿಡ್ತಾರೆ. ಪುಣ್ಯದ ಬಲ ಜೋರಾಗಿರ್ತಕ್ಕಂಥ ಪುಣ್ಯದ ಬಲ ಜೋರು ಅದಂಗೆ ಆ ವಿಚಾರವನ್ನು ಕೇಳಿ ಪುನಃ ಅದೇ ವಿಚಾರದಲ್ಲಿ ತಲ್ಲೀನಾಗಿ ನಾ ಇದಕ್ಕೆ ಬಂದೇನಪ್ಪ ಅಂತ ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ. ನಾ ಹುಟ್ಟು ಬಂದಿದ್ದ ಇದಕ್ಕಂತ ನಿಶ್ಚಯ ಆಗ್ಬಿಡ್ತೈತೆ ಅವನು. ಈ ಮಡದಿ ಮಕ್ಕಳು ಸಂಸಾರ ಇವನೇನೈತಲ್ಲ ನಿಮಿತ್ತ ಮಾತ್ರ ಅವ್ರು ಇಂಥದ್ದು ಮಾಡಂದ ಮಾಡ್ತಾನೆ, ಇದಕ್ಕೆ ಮತ್ತಿದ ವಿಚಾರ ಅವ್ರು ಒತ್ತೊತ್ತಿಗೆ ಮಾಡ್ತಾನೆ. ಅದಕ್ಕೆ ಹಂಗೆ ಈ ವಿಚಾರವನ್ನು ನಾವು ಮಾಡಿದ್ದಾದ್ರೆ ಜೀವನ್ ಮುಕ್ತರಾಗ ಸಾಧ್ಯ ಇದೆ. ಅದಕ್ಕೆ ಜೀವನ್ ಮುಕ್ತನ ಸ್ಥಿತಿಯನ್ನು 4 ಪ್ರಕಾರ ಹೇಳಿದ್ರು ಅವರೆಲ್ಲ ಜೀವನ್ ಮುಕ್ತರೇ ಇರ್ತಾರೆ.
ಆದ್ರೆ ಉತ್ಥಾನ ಆಗಿ ಬಂದು ಬೋಧನೆ ಮಾಡಿದಂಥ ಶಿವಾನಂದ ನಜ್ಜ ಸಿಗುವುದು ಬಹಳ ಅಪರೂಪ. ಅಖಂಡ ತಪಸ್ಸು ಮಾಡಿ ತಮ್ಮ ಸೂರ್ಯಾತಿಥಿಯನ್ನು ಅನುಭವಿಸಿ ಸಕಲ ಜೀವಗಳಿಗೆ ಬೋಧನೆ ಮಾಡಿದವರು ಬಹಳ ಕಡಿಮೆ. ಗುರುನಾಥರವರು ಮಾತಾಡಲಿಲ್ಲ, ಜೀವನ್ಮುಕ್ತರೇ ಇದ್ರು. ಹಂಗೆ ಪ್ರಾರಬ್ಧ ಕರ್ಮ ಹಂಗಿರ್ತಾವು. ಅದಕ್ಕೆ ಮುಕ್ತಿ ಎಲ್ಲ ಒಂದೇ ಇರ್ತೈತಿ, ಅದ್ರ ಕರ್ಮಗಳ ಫಲ ಭಿನ್ನ ಭಿನ್ನ ಇರ್ತಾವ ಅಂತ ಹೇಳಿ. ಸಕಲ